ಮೊದಲು ಈ ಒಂದು ಗೊಂಬೆ ಕೂರಿಸುವ ಪದ್ಧತಿಯಲ್ಲಿ ಮೊದಲ ಸ್ಥಾನ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಬೊಂಬೆ ಈ ಥರ ಕೂಡಿಸೋದು? ಅದೇ ಸಂಪ್ರದಾಯ ಇದ್ರೆ ಮಾತ್ರ ಕೂಡಿಸ್ಬೇಕು ಅಂತಾರೆ. 100 ವರ್ಷದ ಮೇಲಿಂದ ಕೂಡಿಸ್ತಿಲ್ಲ, ಕೂಡಿಸ್ತಾವ. ನಿಮ್ಮ ಅಲ್ಲ ನಿಮ್ಮ ಮತ್ತೆ ಅವ್ರ ಕಾಲದಿಂದನೂ ಅವ್ರ ಅತ್ತೆ ಕಾಲದಿಂದ, ಇವ್ರ ಅತ್ತೆ ಕಾಲದಿಂದ ಜುಲಮಜ್ಜಿ ಕಾಲದಿಂದನೂ ಮಾವಮ್ಮ ಆ ಕಾಲದಿಂದ 100 ವರ್ಷ ಇತಿಹಾಸ ಐತಿ ನಮ್ದು. ದೇವ್ರ ಮನೆಯಲ್ಲಾದ್ರೂ ಇರ್ತೀರಿ ಪೂಜೆ ಮಾಡಿ ಆಗ್ಲೇ ಇಲ್ಲ ಅಂದಾಗ ಪಟ್ಟದ ಬೊಂಬೆ ಕಂಪಲ್ಸರಿ ಇರ್ಲೇಬೇಕಲ್ವಾ? ಪದ್ಧತಿ ಇರೋರು 5 ಬೊಂಬೆ ಇಕ್ಲಿ ಕಡ್ಚ ಇಕ್ಕಿ ಇಕ್ತಾರೆ, 10 ಬೊಂಬೆ ಇಕ್ಲಿ ಕಡ್ಚ ಇಕ್ಕಿ. ಸುಮ್ಮನೆ ಇಕ್ಕಿ ಪೂಜೆ ಮಾಡೋರು ಕಡ್ಚ ಇಕ್ಕಲ್ಲ. ಸ್ನೇಹಿತರೆ, ಈಗಲೂ ಕೂಡ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹಲವಾರು ಮನೆಗಳಲ್ಲಿ ಈ ಒಂದು ಗೊಂಬೆ ಕೂಡಿಸುವ ಪದ್ಧತಿ ಜಾರಿನಲ್ಲಿದೆ. ಈ ಒಂದು ಗೊಂಬೆ ಕೂಡಿಸುವ ಪದ್ಧತಿಗೆ ಹಲವಾರು ವರ್ಷಗಳ ಇತಿಹಾಸ ಇದೆ. ಹಾಗೆ ತುಂಬ ಶ್ರಮ ಇಟ್ಟು ತುಂಬ ಭಯ ಭಕ್ತಿಯಿಂದ ಈ ಒಂದು ಗೊಂಬೆಯನ್ನು ಕೂಡಿಸ್ತಾರೆ. ಮನೆಯ ಪ್ರತಿಯೊಬ್ಬ ಸದಸ್ಯರ ಒಂದು ಶ್ರಮ ಇರುತ್ತೆ ಈ ಒಂದು ಗೊಂಬೆ ಕೂಡಿಸುವ ಒಂದು ವಿಧಾನದಲ್ಲಿ. ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಈ ಗೊಂಬೆ ಕೂಡಿಸುವ ಹಬ್ಬವನ್ನು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಾರೆ. ಸ್ನೇಹಿತರೆ, ದಯವಿಟ್ಟು ಮುಂದೆ ನೀವು ನೋಡ್ತಾ ಹೋಗಿ ಯಾವ ರೀತಿಯಾಗಿ ಅದ್ರ ಪ್ರಿಸರ್ವ್ ಮಾಡಿರ್ತಾರೆ ಅಥವಾ ಯಾವ ರೀತಿಯಾಗಿ ಆ ಗೊಂಬೆಗಳನ್ನೆಲ್ಲ ಸಂಗ್ರಹ ಮಾಡಿ ವರ್ಷದಿಂದ ವರ್ಷಕ್ಕೆ ಯಾವ ರೀತಿಯಾಗಿ ಅದನ್ನು ಅವರು ಉಪಯೋಗಿಸ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಈ ಒಂದು ಮನೆಯ ಮಾಲೀಕರು ಹೇಳ್ತಾ ಹೋಗ್ತಾರೆ. ದಯವಿಟ್ಟು ಯಾರೂ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟನ್ನು ಕೂಡ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೇಡಮ್ ನಿಮ್ಮದು? ಲಕ್ಷ್ಮಿ. ನಿಮ್ಮ ಹೆಸರು ಹೇಳಿ? ಭವ್ಯ. ಮಗಳು ಅವರು ಸೊಸೆ. ನನಗೆ ಸೊಸೆ. ಇವತ್ತಿನ ದಿನ ನಮ್ಮ ಫ್ರೆಂಡ್ ಕರ್ಕೊಂಡು ಬಂದಿದ್ಲು ಇವ್ರ ಮನೆಗೆ ಬೊಂಬೆ. ನಾನು ಇದನ್ನ ವಿಡಿಯೋ ಮಾಡೋಣ ಅಂತಲೇ ಬಂದಿದ್ದೀನಿ. ನೋಡಿ ಇವರೆಲ್ಲ ಕುಂಕುಮಕ್ಕೆ ಬಂದಿದ್ದಾರೆ. ಈ ಥರ ಪ್ರತಿನಿತ್ಯನೂ ಈ ಥರ ಮುತ್ತೈದೆಯರಿಗೆಲ್ಲ ಕುಂಕುಮಗಳು ಕೊಡು. 10 ದಿವಸ ಇಟ್ಕೊಂಡಿದ್ದೀನಿ. ಇವರು ಪಾರಾಯಣ ಮೊನ್ನೆ ಬಂದಿದ್ರಲ್ಲ, ಇದ್ರ ಬಗ್ಗೆ ಹೇಳ್ರಿ, ಬೊಂಬೆ ಇಡೋದ್ರ ಬಗ್ಗೆ. ನವರಾತ್ರಿ ಹಬ್ಬದಲ್ಲಿ 9 ದಿವಸನೂ ಪ್ರಾರಂಭದಿಂದ 9 ದಿವಸನೂ ಇಡ್ತಾರೆ. ಒಂದೊಂದು ದಿವಸ ಒಂದೊಂದು ಅಲಂಕಾರ ಮಾಡ್ತಾರೆ, ಒಂದೊಂದು ದಿವಸ ನೈವೇದ್ಯ ಇಡ್ತಾರೆ. ಮತ್ತೆ ಬಂದು ಕುಂಕುಮ ಕರೀತಾರೆ. ಎಲ್ಲರೂ ಬಂದು ಕುಂಕುಮ ಇಟ್ಕೊಂಡು ಪಾರಾಯಣ ಮಾಡಿ ಭಜನೆ ಹಾಡುಗಳಾಡಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾರೆ. ಹೌದಾ? ಅದೆಲ್ಲ ಒಂಥರ ಇಂಟ್ರೆಸ್ಟ್ ಬಂದು ಪಾರಾಯಣ ಮಾಡ್ತಾರೆ. ಮಧ್ಯಾಹ್ನ ಪಾರಾಯಣ ಮುಗಿಸ್ಕೊಂಡು ಮತ್ತೆ ದೇವ್ರ ನಾಮಗಳು ಹಾಡಿ ಮತ್ತೆ ಅವರ ಅರ್ಶಿನ ಕುಂಕುಮ ಪ್ರಸಾದ ಕೊಡ್ತಾರೆ ತಗೊಂಡು ಹೊರಡ್ತು. ತುಂಬ ಸಂತೋಷ ಆಯ್ತು. ನಿಮ್ಮ ಹೆಸರು ಮೇಡಮ್? ಪುಟ್ಟನರಸಮ್ಮ. ಪುಟ್ಟನರಸಮ್ಮ ಅಂತ. ಮೇಡಮ್ ನಿಮ್ಮ ಹೆಸರು? ನಂದಿನಿ ಅಂತ. ನೀವು ಎಲ್ಲ ಬಂಧು ಬಳಗ ಫ್ರೆಂಡ್ಸ್ ಎಲ್ಲ ಈ ತರ ಕಲ್ತಾಗ ತುಂಬಾ ಮೊನ್ನೆ ಬರ್ಬೇಕಾಯ್ತು, ತುಂಬಾ ಹೋಗಿತ್ತು ಜನ. ಹೌದಾ? ಈ ಸಲ ಇವ್ರು ಮಿಸ್ ಆದ್ರು ಅಷ್ಟೇ. ಮೊನ್ನೆ ಮಂಗಳವಾರದಲ್ಲಿ ನಮ್ಗೆ ಹಂಗೆಲ್ಲ ಸೇರೋದು. ನಾವೆಲ್ಲ ಲಲಿತಾ ಸಹಸ್ರ ಕುತ್ಕೊಂಡು ಎಲ್ಲ ಓದ್ಬಿಟ್ಟು ಎಲ್ಲಾರು ಆಮೇಲಿಂದ ಪ್ರಸಾದ ಏನ್ ಇರ್ತಿತ್ತು ಅದನ್ನ ಕೊಟ್ಟು ಅವರು ನಮ್ಗೆ ಒಂಥರ ಖುಷಿ ಹಬ್ಬದ ವಾತಾವರಣ. ಹೀಗೆ ಬರ್ತಾರೆ ಅಂತ ಅವ್ರು ಆಶೀರ್ವಾದ ಮಾಡಿ ವರ್ಷ ವರ್ಷ ಬೊಂಬೆಗೆ ಒಂದೊಂದು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ರು. ಒಂದೊಂದು ಸೆಟ್ ಹೊಸ ಹೊಸ ಸೆಟ್ ತಂದು ಇರ್ತಾ ಇರ್ತಾರೆ. ಅಲಂಕಾರ ಚೆನ್ನಾಗಿ ಮಾಡ್ತಾರೆ, ನೋಡೋದು ಖುಷಿ ಆಗುತ್ತೆ. ಖುಷಿ. ಅದು ಈ 9-10 ದಿವಸಕ್ಕೂ ನಮ್ಗೆ ಇಷ್ಟು ಬೇಗ ಎತ್ಬಿಟ್ಟು ಇಷ್ಟು ಬೇಗ ಆಗೋಯ್ತಾ ಅಂತ ಅನಿಸುತ್ತೆ. ಇದು ಯಾವಾಗ ನೀವು ದಸರಾ ಹಬ್ಬದ ದಿನ ಪೂಜೆ ಮಾಡಿ ಅವತ್ತು ಕದಲಿಸ್ತೀವಿ. ವಿಜಯದಶಮಿ ಕೊನೆ ದಿನ ಅವತ್ತ ಕದಲಿಸೋದು. ಅವತ್ತು ಬೊಂಬೆನ ಕದಲಿಸ್ಬಿಟ್ಟು ಅದನ್ನ ಎತ್ತಿಡ್ತೀವಿ. ಉಳಿದೆಲ್ಲ ನಿಧಾನವಾಗಿ ಎತ್ತಿಟ್ಕೊಳ್ತೀವಿ. ಅದನ್ನ ಮೊದಲು ದೇವ್ರ ಮನೆಯಲ್ಲೇ ಇದ್ ಮಾಡಿ ಮಲಗಿಸ್ತೀವಿ. 9 ದಿವಸ ಅಮ್ಮ ಎದ್ದಿರ್ತಾರಲ್ಲ, ನಿದ್ದೆ ಮಾಡ್ಲಿ ರೆಸ್ಟ್ 9 ದಿನ ನಿದ್ದೆಗೆಟ್ಟಿರ್ತಾ ಇರ್ತೀಯಲ್ಲ ದೇವ್ರು ಅಂತ ಮಲಗಿಸ್ತೀವಿ. ಮೇಡಮ್, ಇದು ಅಂಬಾರಿ ಇದಲ್ವಾ? ಇದು ದಸರಾ ಅಂಬಾರಿ ಇದಲ್ವಾ? ಇದು ತುಂಬಾ ಚೆನ್ನಾಗಿದೆ ನೋಡಿ. ದಸರಾ ಅದೇ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ
ಇದು ಅರಮನೆ, ಇದು ತುಂಬ ಚೆನ್ನಾಗಿದೆ ನೋಡಿ. ಅರಮನೆ ಇದು ಹಿಂದ್ಗಡೆ ಅರಮನೆ. ಮುಂದಕ್ಕೆ ಅರಮನೆ ಮುಂದೆಯಿಂದ ದಸರಾ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ತುಂಬ ಸುಂದರವಾಗಿರುವಂತಹ ದಸರಾ ಬೊಂಬೆಗಳ ಒಂದು ಪ್ರದರ್ಶನ ಏನಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಈ ಒಂದು ವಿಡಿಯೋನ ಮಾಡಿಕೊಡಲು ಅನುವು ಮಾಡಿಕೊಟ್ಟಂತಹ ಮನೆ ಮಾಲೀಕರಾದ ಸರ್ ಶ್ರೀನಿವಾಸ್ನವರಿಗೂ, ಹಾಗೆ ಅವರ ಧರ್ಮಪತ್ನಿಯಾದ ಲಕ್ಷ್ಮೀ ಮೇಡಮ್ನವರಿಗೂ, ಹಾಗೆ ಅವರ ಮನೆಯ ಕುಟುಂಬದ ಸದಸ್ಯರಿಗೂ, ಹಾಗೆ ಆ ಸಂದರ್ಭದಲ್ಲಿ ಬಂದಂತಹ ಪುಟ್ಟನರಸಮ್ಮ ಮೇಡಮ್ನವರಿಗೆ ನಾನು ಈ ಒಂದು ವಿಡಿಯೋ ಮೂಲಕ ಧನ್ಯವಾದನ ಅರ್ಪಿಸ್ತೀನಿ. ಹಾಗೆ ವಿಡಿಯೋಗೆ ಬರಲೊಪ್ಪದ ಇನ್ನೊಂದು ಮನೆಯ ಮಾಲೀಕರಾದ ಎದ್ಲಳ್ಳಿ ಭಾಸ್ಕರ್ ಅವರ ಧರ್ಮಪತ್ನಿಯಾದ ರೇಣುಕಾ ಮೇಡಮ್ನವ್ರಿಗೂ ಕೂಡ ನಾನು ಈ ವಿಡಿಯೋದಲ್ಲಿ ಅವ್ರನ್ನ ಕೂಡ ನಾನು ನೆನೆಸ್ತಾ ಇದ್ದೀನಿ. ಇಷ್ಟು ಮನೆಗಳಿಗೆಲ್ಲ ಕರ್ಕೊಂಡು ಹೋದಂತಹ ನನ್ನ ಸ್ನೇಹಿತೆಯಾದ ಆಪ್ತ ಸ್ನೇಹಿತೆಯಾದ ಲತಾಳಿಗೂ ಕೂಡ ನಾನು ಈ ವಿಡಿಯೋ ಮೂಲಕ ಧನ್ಯವಾದನ ಹೇಳೋಕ್ಕೆ ಇಷ್ಟ ಬೀಳ್ತೀನಿ. ಸ್ನೇಹಿತರೆ, ಇದು ಒಂದು ನಮ್ಮ ಸಾಂಪ್ರದಾಯವಾದ ದಸರಾ ಗೊಂಬೆಗಳ ಒಂದು ಪ್ರದರ್ಶನ ಏನಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ದಿನ ಮುಂದೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ದಿನ ಇವ್ರು ಮಿಸ್ ಆದ್ರು, ಇವಾಗ ಅವ್ರಿಗೆ ಇದಕ್ಕೆ ಚಾನ್ಸ್ ಸಿಕ್ತು ಅದಕ್ಕೆ.